ಹರಿಯಂ ನಮಸ್ತೆ. ಈ ದಿನ ಕೋಮುವಾದಿ ಕಾಂಗ್ರೆಸ್ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಏನು ಅಂತ ಹೇಳಿದ್ರೆ 2022ರಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಹಿಜಾಬ್ ಸಮವಸ್ತ್ರದ ಭಾಗ ಅಲ್ಲ ಅಂತೇಳಿ ಸ್ಪಷ್ಟವಾಗಿ ಒಂದು ತೀರ್ಪನ್ನು ಕೊಟ್ಟಿದೆ. ಆದರೂ ಅದನ್ನು ಉಲ್ಲಂಘಿಸಿ ಕೇವಲ ಮುಸಲ್ಮಾನರ ಓಟಿಗಾಗಿ ಕೋಮುವಾದಿ ಕಾಂಗ್ರೆಸ್ ಸರ್ಕಾರ ಹಿಜಾಬನ್ನು ಸಮವಸ್ತ್ರದ ಭಾಗ ಅಂತೇಳಿ ಈ ದಿನ ಸುತ್ತೋಲೆಯನ್ನು ಹೊರಡಿಸಿದೆ. ಆ ಸುತ್ತೋಲೆಯನ್ನು ಎಲ್ಲ ಶ್ರೀರಾಮ ಸೇನಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇವತ್ತು ರಾಜ್ಯಾದ್ಯಂತ ಹರಿದು ಬಿಸಾಡುವ ಮೂಲಕ ವಿರೋಧಿಸ್ತಾ ಇದ್ದೀವಿ. ನಾನು ಮಾನ್ಯ ರಾಹುಲ್ ಗಾಂಧಿ ಅವರಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಕೇವಲ ಸಂವಿಧಾನ ಅಂಬೇಡ್ಕರ್ ಅಂತ ಹೇಳ್ಕೊಳ್ತಿರ್ತಕ್ಕಂಥದ್ದಲ್ಲ, ಸಂವಿಧಾನ ಅಪಾಯದಲ್ಲಿದೆ ಅಂತ ಹೇಳಿ ಕೂಗಾಡ್ತಕ್ಕಂಥದ್ದಲ್ಲ. ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪಿಗೂ ತಮ್ಮ ಸರ್ಕಾರದಲ್ಲಿ ಬೆಲೆ ಇಲ್ಲ ಅಂತ ಹೇಳಿದ್ರೆ ತಾವು ಯಾವ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಜೊತೆಗೆ ಎಷ್ಟು ಮಟ್ಟಿಗೆ ಕೋಮುವಾದವನ್ನ ಶಾಲಾ ಕಾಲೇಜುಗಳಲ್ಲಿ ಬಿತ್ತುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಾದ್ರೆ, ಶಿವದಾರ, ಜನಿವಾರ ಇವು ಸಮವಸ್ತ್ರದ ಒಳಗೆ ಧರಿಸ್ತಕ್ಕಂಥದ್ದು. ಇದರಿಂದ ಯಾರಿಗೂ ಪ್ರದರ್ಶನ ಮಾಡೋದಿಲ್ಲ, ಹಾಗೂ ಇದರಿಂದ ಈತ ಯಾವ ಧರ್ಮಕ್ಕೆ ಸೇರಿದ್ದಾನೆ, ಯಾವ ಜಾತಿಗೆ ಸೇರಿದ್ದಾನೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ಇದನ್ನ ಸರ್ಕ್ಯುಲರ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಶಾಲಾ SDMCಗಳೇನಿದೆ ಆ ಶಾಲೆಗೆ ಬೇಕಾದಂತಹ ಮೂಲ ಸೌಕರ್ಯಗಳಾಗಬಹುದು, ಆ ಶಾಲೆಗೆ ಆಗುಹೋಗುಗಳನ್ನು ಆ SDMC ಕಮಿಟಿ ತೀರ್ಮಾನ ಮಾಡಬೇಕು. ಈ ಸುತ್ತೋಲೆಯಲ್ಲಿ ಆ SDMC ಕಮಿಟಿಯ ಹಕ್ಕನ್ನು ಸಹ ಕಸಿದುಕೊಂಡಿದ್ದಾರೆ. ಜೊತೆಗೆ ಈ ಸಿಕ್ಕರು ಟರ್ಬೈನ್ ಕಟ್ಕೊಳತಕ್ಕಂಥದ್ದನ್ನ ಈ ಸರ್ಕ್ಯುಲರ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಸಿಖ್ ಸಮುದಾಯ ವಾಸ ಆಗಿದೆ, ಅದನ್ನ ಯಾಕೆ ಇಲ್ಲಿ ಉಲ್ಲೇಖ ಮಾಡಿದ್ದೀರಿ? ಈ ಎಲ್ಲ ಹಿನ್ನೆಲೆಯಲ್ಲಿ ಕೋಮುವಾದಿ ಕಾಂಗ್ರೆಸ್ ಸರ್ಕಾರ ಈ ಸುತ್ತೋಲೆಯನ್ನು ಕೂಡಲೇ ಹಿಂಪಡೆದುಕೊಳ್ಬೇಕು ಅಂತೇಳಿ ನಮ್ಮೆಲ್ಲ ಪದಾಧಿಕಾರಿಗಳು ಈ ಸುತ್ತೋಲೆಯನ್ನು ಅರ್ಧ ಬಿಸಾಕುವ ಮೂಲಕ ಇದನ್ನು ನಡೆದಿದೆ. ಕೊಡಪ್ಪ ಎಲ್ಲರಿಗೂ ದೂರದಿಂದ ವಿಡಿಯೋ ಮಾಡಿ. ಈ ಸರ್ಕಾರಿ ಸುತ್ತೋಲೆಯನ್ನ ಈ ದಿನ ಹರಿದು ಬಿಸಾಡುವ ಮೂಲಕ ರಾಜ್ಯ ಸರ್ಕಾರ ಈ ಕೂಡಲೇ ಈ ಸುತ್ತೋಲೆಯನ್ನು ಹಿಂಪಡೆದುಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯ ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿ ಸರ್ಕಾರಕ್ಕೆ ಛೀಮಾರಿ ಹಾಕ್ಸ್ಬೇಕಾಗತ್ತೆ ಅಂತೇಳಿ ಶ್ರೀರಾಮ ಸೇನೆ ಇವತ್ತು ಘಂಟಾಘೋಷವಾಗಿ ಘೋಷಣೆ ಮಾಡುತ್ತೆ. ಹರಿರಪ್ಪ.